ಗೆಳೆಯರೇ ನಮಸ್ಕಾರ. SSTVಯ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಆಷಾಢ ಮತ್ತು ಕಾರ್ತಿಕ ಏಕಾದಶಿ ಬಂದಿತೆಂದರೆ ತಾಳ ಢೋಲಕ, ಕೈಯಲ್ಲಿ ಕೇಸರಿ ಧ್ವಜ ಹಿಡಿದು ಬಿಳಿಯ ವಸ್ತ್ರ ಧರಿಸಿದ ಗಂಡು ಮಕ್ಕಳು ಮತ್ತು ಸಂಪ್ರದಾಯದಂತೆ ಸೀರೆ ಉಟ್ಟು ತಲೆ ಮೇಲೆ ತುಳಸಿ ಗಿಡವ ಬೃಂದಾವನವ ಹೊತ್ತು ಓಂ ಹರಿ ವಿಠಲ ಎಂದು ವಿಭಿನ್ನ ರೀತಿಯಲ್ಲಿ ದೇವರನ್ನು ಸ್ಮರಿಸುತ್ತಾ ಭಕ್ತರ ಹಿಂಡು ಹಿಂಡಾಗಿ ವಿಠಲನ ಪಂಢರಪುರಕ್ಕೆ ತೆರಳುತ್ತಾರೆ. ವಾರಕರಿ ಸಂಪ್ರದಾಯ ಎಂದು ಅದನ್ನು ಕರೆಯುತ್ತಾರೆ. ಭೂಲೋಕದ ಸ್ವರ್ಗ ಎಂದು ಹೆಸರುವಾಸಿಯಾಗಿರುವ ಪಾಂಡುರಂಗ ಬಲುಬೇಗ ಭಕ್ತರಿಗೆ ಪ್ರಸನ್ನನಾಗಿ ಒಲಿದು ಬರುತ್ತಾನೆ. ಇನ್ನು ಏಕಾದಶಿಗೆ ವಿಶೇಷ ಶಕ್ತಿಯ ಸಂಚಲನ ಆಗುವುದು. ಅಂದು ಉಪವಾಸ ಇದ್ದು ದೇವರಲ್ಲಿ ಬೇಡಿಕೆ ಇಟ್ಟು ಪ್ರಾರ್ಥಿಸಿದರೆ ಮನೋಕಾಮನೆ ಈಡೇರುವುದು. ಗೆಳೆಯರೇ, ಈ ವರ್ಷದ ಕಾರ್ತಿಕ ಏಕಾದಶಿ ನವೆಂಬರ್ 12ರಂದು ಇದೆ. ಗೆಳೆಯರೇ, ಅದೊಂದು ದಿನ ಭಕ್ತಿ ಶ್ರದ್ಧೆಯಿಂದ ಉಪವಾಸ ಮಾಡಿ ದೇವರಲ್ಲಿ ಬೇಡಿಕೆ ಇಟ್ಟರೆ ಬೇಡಿದ್ದನ್ನೆಲ್ಲ ನೀಡುವನು ಶ್ರೀ ಪಾಂಡುರಂಗ. ನೀವು ಕೂಡ ವಿಠಲನ ಭಕ್ತರಾಗಿದ್ದರೆ ಜಯ ಹರಿ ವಿಠಲ ಎಂದು ಕಮೆಂಟ್ ಮಾಡಿರಿ. ಗೆಳೆಯರೇ, ವಿಷ್ಣುವಿನ ಅವತಾರದಲ್ಲಿ ಪಾಂಡುರಂಗನ ಮೂರ್ತಿಯು ಬಲು ಆಕರ್ಷಕ. ಸುಂದರವಾದ ಕಣ್ಣುಗಳು, ಕಿವಿಯಲ್ಲಿ ಮೀನುಗಳ ಓಲೆ, ತಲೆ ಮೇಲೆ ರತ್ನ ಖಚಿತ ಕಿರೀಟ, ಕೊರಳಲ್ಲಿ ತುಳಸಿ ಮಾಲೆ, ಪ್ರಸನ್ನತೆಯಿಂದ ಕೂಡಿದ ಮುಖ ಮತ್ತು ಸೊಂಟದ ಮೇಲೆ ತನ್ನ ಎರಡೂ ಕೈಗಳನ್ನು ಇಟ್ಟುಕೊಂಡು ಧರ್ಮಪತ್ನಿ ರುಕ್ಮಿಣಿ ಸಮೇತ ಇಟ್ಟಿಗೆಯ ಮೇಲೆ ನೆಲೆಸಿರುವ ಪಾಂಡುರಂಗನನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಪರಮಾನಂದದ ಸಂಗತಿ. ಗೆಳೆಯರೇ, ಇಂದಿನ ವಿಡಿಯೋದಲ್ಲಿ ನಾವು ಪಾಂಡುರಂಗನ ಮೂರ್ತಿಯ ಬಗ್ಗೆ ಹಲವಾರು ರಹಸ್ಯಮಯ ವಿಷಯಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯದು ಏನು ಎಂದರೆ, ವಿಠಲನ ಕಿವಿಗಳಲ್ಲಿ ಮೀನುಗಳ ಓಲೆ ಏಕೆ? ಒಂದು ದಿನ ಒಬ್ಬ ಬಡ ಬೆಸ್ತ ವಿಠಲನ ದರ್ಶನಕ್ಕೆ ಬಂದನು. ಆತ ಕಡ ಬಡವನಾಗಿದ್ದರಿಂದ ದೇವರಿಗೆ ನದಿಯಲ್ಲಿ ದೊರೆತ 2 ಮೀನುಗಳನ್ನು ಬಿಟ್ಟು ಅವನ ಹತ್ತಿರ ಏನೂ ಇರಲಿಲ್ಲ. ಅದೇ 2 ಮೀನುಗಳನ್ನು ಕಾಣಿಕೆಯಾಗಿ ದೇವರಿಗೆ ತಂದಿದ್ದನು. ದೇವಸ್ಥಾನದ ಅರ್ಚಕರು ಬೆಸ್ತನನ್ನು ಮೀನು ತಂದಿದ್ದಕ್ಕೆ ಅವನನ್ನು ತಲೆ ಹಿಡಿದು ಆಚೆ ನೂಕಿದರು. ಆಗ ವಿಠಲನು ಪ್ರಸನ್ನನಾಗಿ, ನನ್ನ ಭಕ್ತರು ಪ್ರೀತಿಯಿಂದ ಏನನ್ನು ನೀಡಿದರೂ ಅದನ್ನು ನಾನು ಮನಸ್ಫೂರ್ತಿಯಾಗಿ ಸ್ವೀಕರಿಸುವೆ ಎಂದು 2 ಮೀನುಗಳನ್ನು ಪ್ರೀತಿಯಿಂದ ತನ್ನ 2 ಕಿವಿಗಳ ಓಲೆಯಾಗಿ ಹಾಕಿಕೊಂಡರು. ಹೀಗಾಗಿ ನೀವು ವಿಶೇಷವಾಗಿ ಶ್ರೀ ವಿಠಲನ ಮೂರ್ತಿಯಲ್ಲಿ 2 ಕಿವಿಗಳಲ್ಲಿ ಮೀನಿನ ಓಲೆಗಳನ್ನು ಕಾಣಬಹುದು. ಇನ್ನು ಎರಡನೆಯ ರಹಸ್ಯಮಯ ಸಂಗತಿ ಯಾವುದೆಂದರೆ, ವಿಠಲನ ಕೊರಳಲ್ಲಿ ತುಳಸಿ ಮಾಲೆ ಏಕೆ ಎಂದು. ರುಕ್ಮಿಣಿ ಮತ್ತು ಸತ್ಯಭಾಮೆಯರು ಕೃಷ್ಣನ ಪಟ್ಟದ ಅರಸಿಯರು. ಪಾಂಡುರಂಗನ ಪಕ್ಕದಲ್ಲಿ ರುಕ್ಮಿಣಿ ನೆಲೆಸಿರುವುದನ್ನು ಕಂಡಳು ಸತ್ಯಭಾಮೆ. ಸತ್ಯಭಾಮೆಯ ಹೊಟ್ಟೆ ಕಿಚ್ಚಿನಿಂದ ಅವನ ಮೇಲೆ ಮುನಿಸಿಕೊಂಡಳು. ಹಾಗಾಗಿ ಪಾಂಡುರಂಗನು ಸತ್ಯಭಾಮೆಯನ್ನು ತುಳಸಿ ಮಾಲೆಯಾಗಿ ಸದಾ ತನ್ನ ಕೊರಳಲ್ಲಿ ಧರಿಸಿರುವನು. ಹಾಗಾಗಿ ತುಳಸಿ ಮಾಲೆ ವಿಠಲನಿಗೆ ಬಲು ಪ್ರಿಯ. ಇನ್ನು ಮೂರನೆಯ ಸಂಗತಿ ಏನೆಂದರೆ, ವಿಠಲನ ತಲೆಯ ಮೇಲೆ ಲಿಂಗ ಆಕಾರದ ಮುಕುಟ ಅಥವಾ ಕಿರೀಟ. ನಿಮಗೆಲ್ಲ ಗೊತ್ತಿರುವ ಹಾಗೆ ಶಿವನು ವಿಷ್ಣುವಿನ ಮಹಾಭಕ್ತ. ಒಮ್ಮೆ ಶಿವಪಾರ್ವತಿ ಸಮೇತ ಪಾಂಡುರಂಗನ ದರ್ಶನಕ್ಕೆ ಶಿವನು ಬಂದಾಗ ಪಾಂಡುರಂಗ ಅವತಾರಿ ವಿಷ್ಣುವು ಶಿವನ ಭಕ್ತಿಗೆ ಪ್ರಸನ್ನನಾಗಿ ಅವನ ನೆನಪಿಗಾಗಿ ಲಿಂಗಾಕಾರದ ಮುಕುಟ ಅಥವಾ ಕಿರೀಟವನ್ನು ತನ್ನ ತಲೆಯ ಮೇಲೆ ಧರಿಸಿದನು. ಇನ್ನು 4ನೆಯ ಸಂಗತಿ ಏನೆಂದರೆ, ಪಾಂಡುರಂಗನು ಇಟ್ಟಿಗೆಯ ಮೇಲೆ ಯಾಕೆ ನೆಲೆಸಿರುವನು ಎಂದು. ಯಾಕೆಂದರೆ ವಿಠಲನ ಪರಮಭಕ್ತ ಪುಂಡಲೀಕ ತನ್ನ ತಂದೆ ತಾಯಿಯರ ಸೇವೆಯಲ್ಲಿ ನಿರತನಾದಾಗ ಅವನಿಗೆ ಪ್ರತ್ಯಕ್ಷನಾದನು ವಿಷ್ಣು. ಆದರೆ ತಂದೆ ತಾಯಿಯೇ ದೇವರೆಂದು ನಂಬಿದ್ದ ಪುಂಡಲೀಕನು ಅವರ ಸೇವೆ ಮುಗಿಯುವವರೆಗೂ ಇದೇ ಇಟ್ಟಿಗೆಯ ಮೇಲೆ ನಿಂತುಕೊಳ್ಳು ಎಂದು ಒಂದು ಇಟ್ಟಿಗೆಯನ್ನು ಎಸೆದಿದ್ದನು. ಹಾಗಾಗಿ ವಿಷ್ಣು ಅವತಾರಿಯಾದ ವಿಠಲನು ಆ ಇಟ್ಟಿಗೆಯ ಮೇಲೆ ನೆಲೆಸಿರುವುದು ಅಂದಿನಿಂದ ಇಂದಿನವರೆಗೆ. ಇನ್ನೊಂದು ರಹಸ್ಯ ಏನಪ್ಪಾ ಎಂದರೆ, ಪಾಂಡುರಂಗನ ಕೊರಳಲ್ಲಿ ಇರುವ ರತ್ನದ ಮಾಲೆ. ಸುರ ಮತ್ತು ಅಸುರರು ಸಮುದ್ರ ಮಂಥನ ಮಾಡುವಾಗ ಹಲವಾರು ಮುತ್ತು ರತ್ನಗಳು ದೊರಕಿದವು. ಅದರಲ್ಲಿ ಶ್ರೇಷ್ಠವಾದ ರತ್ನವೊಂದು ದೊರೆಯಿತು. ಅದನ್ನು ಲೋಕೋದ್ಧಾರಕ ಭಗವಾನ್ ವಿಷ್ಣುವು ಧರಿಸಬೇಕೆಂದು ಎಲ್ಲ ದೇವಾನುದೇವತೆಗಳು ಕೋರಿಕೆಯಾಗಿತ್ತು. ಅವರ ಕೋರಿಕೆಯ ಮೇರೆಗೆ ಪಾಂಡುರಂಗ ಆ ರತ್ನದ ಮಣಿಯನ್ನು ಸದಾ ತನ್ನ ಕೊರಳಲ್ಲಿ ಧರಿಸುವನು. ಗೆಳೆಯರೇ, ವಿಶೇಷವೆಂದರೆ ಪಂಢರಪುರ ದೇವಸ್ಥಾನದಲ್ಲಿ ವಿಠಲನ ಮೂರ್ತಿಯನ್ನು ಸ್ಪರ್ಶಿಸಿ ದರ್ಶನ ಮಾಡುವ ಅವಕಾಶವಿದೆ. ನೀವು ಒಮ್ಮೆ ಈ ಪಾಂಡುರಂಗನ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದರೆ ಜಯ ಹರಿ ವಿಠಲ ಎಂದು ಕಾಮೆಂಟ್ ಮಾಡಿ ತಿಳಿಸಿರಿ. ಧನ್ಯವಾದಗಳು.